ಹಲೋ ನಮಸ್ತೆ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ವೀಣಾ ಸುರೇಶ್. ಎಲ್ಲರಿಗೂ ನನ್ನ ಕಾರ್ಯಕ್ರಮವಾದ ಕಥಾ ಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನೋಡ್ತಾ ಇರೋರು ಕೇಳ್ತಾ ಇರೋರು ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ನನ್ನ ಚಾನೆಲ್ಗೆ. ಅವಳು ಕೈಗಳನ್ನೇ ನೋಡಿಕೊಳ್ಳುತ್ತಾ ತಲೆ ತಗ್ಗಿಸಿ ಕುಳಿತು ಬಿಟ್ಟಿದ್ದಳು. ಅವಳಿಗೆ ಅರಿವಿತ್ತು, ನನ್ನ ಕಾರಣದಿಂದಲೇ ಅವನಿಗೆ ಮನೆಗೆ ಫೋನ್ ಮಾಡಲು ಸಾಧ್ಯವಾಗಲಿಲ್ಲ ಎಂದು. ನಂಬಿಕೆ ಇದೆ ಕಣೋ ದೊರೆ, ನಿನ್ನ ಮೇಲೆ ಎಲ್ಲರಿಗಿಂತ ಹೆಚ್ಚು ನಂಬಿಕೆ ಇದೆ ನನಗೆ. ಆದರೆ ನನ್ನ ಯೋಚನೆಯೇ ಬೇರೆ. ಹೋಗಲಿ ಬಿಡು, ನಿನಗೆ ಅರ್ಥ ಆಗಲ್ಲ. ಹಾಗಾದರೆ ನಮ್ಮ ಆರೋಗ್ಯದ ಬಗ್ಗೆ ಏನೂ ಚಿಂತೆ ಮಾಡೋ ಹಾಗಿಲ್ಲ ತಾನೇ ಎಂದಿದ್ದರು ಭವಾನಮ್ಮ. ಅಂಕಲ್ ಹೇಳಿದ ಪ್ರಕಾರ ಏನೂ ತೊಂದರೆ ಇಲ್ಲ ಮುದುಕಮ್ಮ. ನಿನ್ನ ಮಗ ಟೆನ್ಷನ್ ಮಾಡ್ಕೊಳ್ತಾರಂತೆ. ಹೇಳು ಅವರಿಗೆ ಈ ರೀತಿ ಟೆನ್ಷನ್ ಮಾಡ್ಕೋಬೇಡ ಅಂತ. ಅಲ್ಲ, ಅಂಥದ್ದೇನಿದೆ ಅಂತ ಅವರು ಟೆನ್ಷನ್ ಮಾಡ್ಕೊಳ್ಳೋವಂಥದ್ದು? ಅಷ್ಟಕ್ಕೂ ನಮ್ಮ ಹಣೆಯಲ್ಲಿ ಏನಾಗಬೇಕು ಅಂತ ಬರೆದಿರುತ್ತೋ ನಾವು ಎಷ್ಟೇ ಪ್ರಯತ್ನ ಪಟ್ಟರೂ ಅದು ಹಾಗೇ ಆಗುತ್ತೆ. ಚಿಂತೆ ಮಾಡಿ ಪ್ರಯೋಜನ ಇಲ್ಲ. ಬಂದದ್ದನ್ನು ಬಂದಂತೆ ಸ್ವೀಕರಿಸಿ ಮುಂದೆ ಹೋಗ್ತಾ ಇರಬೇಕು. ಅದೇ ಜೀವನ ಅಲ್ವಾ ಮುದುಕಮ್ಮ ಎಂದಿದ್ದ ವಿಧಾನ್. ಜೀವನದಲ್ಲಿ ನಾವು ಅಂದುಕೊಂಡಂತೆಲ್ಲ ನಡೆದು ಬಿಟ್ಟರೆ ಜಗತ್ತು ಹೀಗೆ ಇರುತ್ತಿರಲಿಲ್ಲ ಅಲ್ವಾ? ಮೇಲೆ ಒಬ್ಬ ಕುಳಿತಿದ್ದಾನೆ, ಅವನು ಆಡಿಸಿದಂತೆ ಆಡುವ ಗೊಂಬೆಗಳು ನಾವು ಅಷ್ಟೇ. ಹೇಳು ಅವರಿಗೆ. ಚಿಂತೆ ಚಿತೆಗೆ ನಮ್ಮನ್ನು ಬೇಗ ಕೊಂಡೊಯ್ಯುತ್ತೆ. ನೆಮ್ಮದಿಯಿಂದ ಇರಲು ಹೇಳು. ಏನಾಗಬೇಕಿದೆಯೋ ಅದು ಹಾಗೇ ಆಗುತ್ತೆ. ಎಲ್ಲವನ್ನೂ ಭಗವಂತನ ಮೇಲೆ ಬಿಟ್ಟು ಆರಾಮವಾಗಿರಲು ಹೇಳು ಎಂದಿದ್ದ ಸುದೀರ್ಘವಾಗಿ ವಿಧಾನ್. ಅಲ್ಲೇ ಕುಳಿತಿದ್ದ ಕಾರ್ಯಪ್ಪನವರ ಚಿಂತೆಗೆ ಕಾರಣವೇ ಬೇರೆ ಇತ್ತು. ಅದನ್ನು ಅವನಿಗೆ ಹೇಳಲಾಗದು. ಹೇಳಿದರೆ ಮನೆಯಲ್ಲಿ ಒಂದು ಯುದ್ಧವೇ ಆಗುವುದು ಖಂಡಿತ. ಅಮ್ಮನ ಹತ್ತಿರವಾದರೂ ಮಾತನಾಡಿ ಮನಸ್ಸಿನ ಭಾರವನ್ನು ಇಳಿಸಿಕೊಳ್ಳಬೇಕು ಎಂದುಕೊಂಡು ಭಾರವಾದ ನಿಟ್ಟುಸಿರಿಟ್ಟರು ಅವರು. ಕೇಳ್ದ ನಿನ್ನ ಮಗ ಹೇಳಿದ್ದನ್ನು? ನೀನು ಅವನಿಗೆ ಬುದ್ಧಿವಾದ ಹೇಳಬೇಕಿತ್ತು. ಅವನೇ ನಿನಗೆ ಬುದ್ಧಿ ಹೇಳ್ತಾ ಇದ್ದಾನೆ. ಹೌದು, ಏನು ಅಂತ ತಲೆ ಹೋಗುವಂಥ ಚಿಂತೆ ಇರೋದು ನಿನಗೆ? ಅಷ್ಟು ಯೋಚನೆ ಮಾಡಿ ಆರೋಗ್ಯ ಕೆಡಿಸ್ಕೋತಾ ಇದೆಯಲ್ಲ. ಮನೆ ಎಂದಮೇಲೆ, ಸಂಸಾರ ಅಂದಮೇಲೆ ಚಿಕ್ಕ ಪುಟ್ಟ ಸಮಸ್ಯೆಗಳು ಸಾಮಾನ್ಯ. ಅಂಥವುಗಳನ್ನೆಲ್ಲ ತಲೆಗೆ ಹಚ್ಚಿಕೊಂಡು ನಮ್ಮ ಜೀವನ ಆರೋಗ್ಯ ಹಾಳು ಮಾಡಿಕೊಳ್ಳೋದು ಎಷ್ಟು ಸರಿ ಹೇಳು? ನೀನು ಎಂತೆಂಥ ಸಮಸ್ಯೆಗಳನ್ನೇ ದಿಟ್ಟವಾಗಿ ಎದುರಿಸಿ ನಿಂತು ಜೀವನದಲ್ಲಿ ಮುಂದೆ ಬಂದಿದೀಯಾ. ನನಗೆ ತಿಳಿದ ಮಟ್ಟಿಗೆ ಈಗ ಅಂತಹ ಯಾವುದೇ ದೊಡ್ಡ ಸಮಸ್ಯೆಗಳೂ ಇಲ್ಲ. ಆದರೂ ಯಾಕೆ ನಿನಗೆ ಚಿಂತೆ ಎಂದರು ಭವಾನಮ್ಮ ಕೋಪದಿಂದಲೇ. ಇಲ್ಲ ಅಮ್ಮ, ಹಾಗೆಲ್ಲ ಏನೂ ಇಲ್ಲ. ವಯಸ್ಸಾಯ್ತಾ ಬಂತಲ್ಲ, ಇಂತಹ ಚಿಕ್ಕ ಪುಟ್ಟ ಆರೋಗ್ಯ ಸಮಸ್ಯೆಗಳು ಸಾಮಾನ್ಯ ಅಲ್ವಾ. ನೀನು ಕೋಪ ಮಾಡ್ಕೋಬೇಡ ಎಂದು ಅಮ್ಮನನ್ನು ಸಮಾಧಾನ ಮಾಡಿದ್ದರು ಅವರು. ಹೌದೌದು ಮುದುಕಮ್ಮ, ನಿನಗಿಂತ ನಿನ್ನ ಮಗನಿಗೆ ಜಾಸ್ತಿ ವಯಸ್ಸಾಗಿದೆ. ಅದಕ್ಕೆ ನಿನಗೆ ಇಲ್ಲದೆ ಇರೋ ಆರೋಗ್ಯದ ಸಮಸ್ಯೆಯೆಲ್ಲ ನಿನ್ನ ಮಗನಿಗೆ ಶಿಫ್ಟ್ ಆಗಿದೆ. ವಿಧಾನ್ ವ್ಯಂಗ್ಯವಾಡಿದ. ಗೋಪಿ ಕಿಸಕ್ಕನೆ ನಕ್ಕು ಬಿಟ್ಟಿದ್ದ. ವಿಶಾಖ ಪವನ್ಗೂ ನಗು ಮೂಡಿತ್ತು ಮುಖದ ಮೇಲೆ. ಸರಿಯಾಗಿ ಹೇಳ್ತಾವ್ರೆ ಅಣ್ಣ. ಅಲ್ಲ ಅಣ್ಣ, ನಿಮ್ಗೇನಂತ ವಯಸ್ಸಾಗಿರೋದು ಅಂತೀನಿ. ಈಗಲೂ ಒಳ್ಳೆ ಹರೇದು ಹುಡುಗನಂಗಿದ್ದೀರಾ. ನೀವೊಳ್ಳೆ ಚಿಂತೆನೆಲ್ಲ ಬಿಸಾಕಿ ಅತ್ಲಾಗೆ ಆರಾಮವಾಗಿ ಇರೋದು ನೋಡಿ. ಮಹಡಿಯ ಮೆಟ್ಟಿಲು ಇಳಿದು ಬರುತ್ತಿತ್ತು ಈ ಮನೆಯ ತಲೆನೋವು. ಲಲಿತಮ್ಮ ಮತ್ತವರ ಕುಲಪುತ್ರಿ ವಿಭಾ. ಅಣ್ಣ ಬಂದಿದ್ದು ಅವರ ಮಾತು ಕೇಳಿಯೇ ಅರ್ಥವಾಗಿತ್ತು ಅವರಿಗೆ. ಮನಸ್ಸಿನಲ್ಲಿ ಏನೇ ವಿಷಯ ಇರಲಿ, ಒಂದು ಸಾರಿ ಆರೋಗ್ಯ ವಿಚಾರಿಸಿ ಬರುವುದು ನಮಗೇ ಒಳ್ಳೆಯದು. ತನ್ನ ಕಾರ್ಯ ಸಾಧನೆಗೆ ಏನು ಮಾಡುವುದು ಬಂದರೂ ತಾನು ಮಾಡುವುದಕ್ಕೆ ಸಿದ್ಧ ಎಂದುಕೊಂಡರು ಲಲಿತಮ್ಮ. ನೋಡು ಬೇಬಿ, ನಿನ್ನ ಮಾವ ಬಂದರು ಅನಿಸುತ್ತೆ. ಹುಚ್ಚುಚ್ಚಾಗಿ ಏನೇನೋ ಯೋಚನೆ ಮಾಡಿ ನೀನು ತಲೆಕೆಡಿಸಿಕೊಳ್ಳೋದಲ್ಲದೆ ಏನೇನೋ ಮಾತನಾಡಿ ನನಗೂ ತಲೆ ಕೆಡಿಸ್ಬೇಡ. ಮೊದಲೇ ಹೇಳಿದ್ದೀನಿ, ನನಗೆ ತಲೆ ಕೆಟ್ಟರೆ ನಾನು ಏನು ಮಾಡ್ತೀನೋ ನನಗೇ ಗೊತ್ತಿಲ್ಲ. ಈಗ ನಡಿ, ಕೆಳಗೆ ಹೋಗಿ ಡಾಕ್ಟರ್ ಏನು ಹೇಳಿದ್ದಾರೆ ಅಂತ ವಿಚಾರಿಸೋಣ ಎಂದು ಮಗಳನ್ನು ಕರೆದುಕೊಂಡು ಬಂದಿದ್ದರು. ಹಾಂ, ತಲೆನೋವು ಎಲ್ಲಿದೆ ಅಂದರೆ ಬರ್ತಾ ಇದೆ. ದುಶ್ಮನ್ ಕಹಾ ಹೇ ಅಂದರೆ ಬಗಲ್ ಮೇ ಹೇ ಅಂದಂಗೆ. ಎಲ್ಲ ಸಮಸ್ಯೆಗಳಿಗೂ ಮೂಲ ಕಾರಣೀಭೂತರು ನಮ್ಮ ಮನೆಯಲ್ಲೇ ಇದ್ದಾರೆ. ಯಾರಿಗೆ ಏನು ಹೇಳಿ ಏನು ಪ್ರಯೋಜನ? ತನ್ನ ಸಮಸ್ಯೆಯನ್ನು ತಾನೇ ಅಕ್ಷತೆ ಕೊಟ್ಟು ಕರೆದು ಮನೆಯಲ್ಲಿ ತಂದು ಇಟ್ಕೊಂಡಿರುವಾಗ ವಿಧಾನ್ ವ್ಯಂಗ್ಯವಾಡಿದ್ದ ತನ್ನ ಅತ್ತೆಯ ಕುರಿತು. ಅವರಿಗೂ ಕೇಳಿಸಿತ್ತು. ಇಂಥವನ್ನೆಲ್ಲ ತಲೆಗೆ ಹಾಕಿಕೊಳ್ಳುವುದನ್ನು ಯಾವತ್ತೋ ಬಿಟ್ಟು ಬಿಟ್ಟಿದ್ದರು ಲಲಿತಮ್ಮ. ದೊಡ್ಡ ಯಶಸ್ಸನ್ನು ನಾವು ಪಡೆಯಬೇಕಾದರೆ ಚಿಕ್ಕ ಪುಟ್ಟ ಸಮಸ್ಯೆಗಳನ್ನು ಲಕ್ಷ್ಯಕ್ಕೆ ತೆಗೆದುಕೊಳ್ಳಬಾರದು ಎಂಬ ವಿಷಯವನ್ನು ಚೆನ್ನಾಗಿ ಅರಿತಿದ್ದರು ಅವರು.
ಅದಕ್ಕೆ ಇಂಥವುಗಳನ್ನೆಲ್ಲ ಕಿವಿಯಿದ್ದು ಕುರುಡರಾಗಿದ್ದರು, ನಿರ್ಲಕ್ಷ್ಯ ಮಾಡಿಬಿಡುತ್ತಿದ್ದರು. ತನಗೇನೂ ಕೇಳಿಸಿಯೇ ಇಲ್ಲ ಎಂಬಂತೆ ತನ್ನ ಅಣ್ಣನ ಹತ್ತಿರ ನಡೆದಿದ್ದರು ಲಲಿತಮ್ಮ. ಏನಂದ್ರು ಮಾವ ಡಾಕ್ಟರ್? ಏನೂ ಸಮಸ್ಯೆ ಇಲ್ಲ ತಾನೇ? ನನಗೆ ಹೇಳಿದ್ದರೆ ನಾನೂ ನಿಮ್ಮ ಜೊತೆಗೆ ಬರ್ತಿದ್ದೆ ಎಂದು ತನ್ನ ನಾಟಕ ಶುರು ಮಾಡಿದ್ದಳು ಅಮ್ಮನ ಮಗಳು. ಹೌದು ಅಣ್ಣ, ನಾವು ನಿಮ್ಮ ಜೊತೆಗೆ ಬರ್ತಿದ್ವಿ. ಮನೆಯವರಾಗಿ ನಾವು ಇರುವಾಗ ಯಾರೋ ಮೂರನೆಯವರು ನಿಮ್ಮ ಜೊತೆಗೆ ಇದ್ದರೆ ನೋಡಿದವರು ಏನು ಅಂದ್ಕೊಳ್ಳಲ್ಲ? ನಮ್ಮ ಮನೆಯ ಜನರ ಬಗ್ಗೆ ತಪ್ಪು ತಿಳ್ಕೊಳ್ಳಲ್ವಾ? ಯಾರ್ಯಾರನ್ನೋ ಕರೆಯೋ ಬದಲು ನಾವೇ ಇರ್ತಿರ್ಲಿಲ್ವಾ? ವಿಶಾಖಳ ಕಡೆ ತೀಕ್ಷ್ಣವಾಗಿ ನೋಡುತ್ತಾ ತನ್ನ ಅಣ್ಣನಿಗೆ ಹೇಳಿದ್ದರು ಲಲಿತಮ್ಮ. ವಿಶಾಖ ಅವರ ಮನೆಗೆ ಬಂದ ಮೊದಲ ದಿನದಿಂದಲೂ ಯಾಕೋ ಇಷ್ಟವೇ ಆಗುತ್ತಿಲ್ಲ ಅವರಿಗೆ. ಅವಳ ಮಾತು, ನಡೆ, ನುಡಿ, ಸೌಮ್ಯ ಸ್ವಭಾವ, ಎಲ್ಲರನ್ನೂ ತನ್ನವರು ಎಂಬಂತೆ ಕಾಳಜಿಯಿಂದ ನೋಡಿಕೊಳ್ಳುವ ಅವಳ ಗುಣ ಅವರಿಗೆ ಕಾವೇರಿಯ ನೆನಪು ತರಿಸುತ್ತಿತ್ತು. ಅದು ಅವರಿಗೆ ಅಸಹನೀಯವಾಗಿತ್ತು. ಅದಕ್ಕೆ ಅವಳ ಮೇಲೆ ಕಿಡಿ ಕಾರುವಂತಾಗುತ್ತಿತ್ತು ಅವರಿಗೆ. ವಿಶಾಖ ತಲೆ ತಗ್ಗಿಸಿಬಿಟ್ಟಳು. ಅವರು ತನಗೇ ಹೇಳುತ್ತಿರುವುದು ಎಂದು ತಿಳಿಯದಷ್ಟು ದಡ್ಡಿ ಅಲ್ಲ ಅವಳು. ನೋವಾಗಿತ್ತು ಅವಳಿಗೆ. ಖರೇನಾ ಅದ ಅವ್ರು ಅನ್ನೋದು? ನಾನೇನು ಮಾಡಿದ್ರು ಅವರ ಮನೆಯಾಕೆ ಅಲ್ಲಲ್ಲ? ಯಾರೇನಂದ್ರು ನಾನು ಬಂದಿರೋದು ಕೆಲಸಕ್ಕೆ ಅಲ್ಲೇನು? ಅಂದಮ್ಯಾಲ ನಾನು ಕೆಲಸದಾಕಿನ ಅಲ್ಲೇನು? ಖರೇನಾ ನಾನು ಹೋಗಬಾರ್ದಿತ್ತವ, ತಪ್ಪು ಮಾಡಿದ್ನಿ ಅಲವತ್ತುಕೊಂಡಿತು ಹುಡುಗಿ ಮನಸ್ಸಿನಲ್ಲಿಯೇ. ಕುಳಿತಲ್ಲಿಯೇ ಮಿಸುಕಾಡಿದಳು ತಲೆ ತಗ್ಗಿಸಿ ಅಸಹಾಯಕತೆಯಿಂದ. ಎದ್ದು ಹೊರಟು ಹೋಗಿ ಬಿಡಬೇಕು ತನ್ನ ರೂಮಿಗೆ ಎಂದು ಬಲವಾಗಿ ಅನ್ನಿಸತೊಡಗಿತ್ತು ವಿಶಾಖಗೆ. ಕಡೆಗಣ್ಣಿನಿಂದಲೇ ಅತ್ತಿತ್ತ ಕಣ್ಣು ಹಾಯಿಸಿದ್ದಳು. ಎಲ್ಲರೂ ಅಲ್ಲೇ ಇರುವಾಗ ತಾನೊಬ್ಬಳು ಎದ್ದು ಹೋಗುವುದು ಸರಿಯಲ್ಲ ಎನಿಸಿ ಅನಿವಾರ್ಯವಾಗಿ ಅಲ್ಲೇ ಕುಳಿತಿದ್ದಳು. ಕೆಂಡದ ಮೇಲೆ ಕುಳಿತಂತಿತ್ತು ಅವಳ ಪರಿಸ್ಥಿತಿ. ಆದರೆ ತಪ್ಪದು. ವಾಟ್ ನಾನ್ಸೆನ್ಸ್! ಅಬ್ಬರಿಸಿದ್ದ ಒಂದೇ ಸಲ ವಿಧಾನ್. ಒಂದು ಕ್ಷಣ ಬೆಚ್ಚಿಬಿದ್ದರು ಅವನ ಗಡಸು ಧ್ವನಿಗೆ ಎಲ್ಲರೂ. ಮುದುಕಮ್ಮ, ಸರಿಯಾಗಿ ತಲೆಯೊಳಗೆ ತುರುಕು ನಿನ್ನ ಮಗಳಿಗೆ. 1-2 ಸಲ ಹೇಳಿದರೆ ಅರ್ಥ ಆಗುವ ಜನ ಅಲ್ವಲ್ಲ? ನಾನು ಮೊದಲೇ ಈ ಮನೆಯ ಜನಕ್ಕೆ ಹೇಳಿದ್ದೀನಿ, ಮಾತು ಹಿಡಿತದಲ್ಲಿರಲಿ ಅಂತ. ನಾಲಿಗೆ ಹರಿಬಿಟ್ರೆ ಮುಂದಾಗೋ ಪರಿಣಾಮಕ್ಕೆ ನಾನು ಹೊಣೆಯಲ್ಲ. ಈಗ ಬಂದು ಹೇಳ್ತಾ ಇದ್ದಾರಲ್ಲ ಜನ, ನಿನ್ನೆ ರಾತ್ರಿ ಎಲ್ಲೋಗಿದ್ರು ಎಲ್ಲ ಗೊತ್ತಿತ್ತು ಅಲ್ವಾ? ಒಬ್ಬರು ಅವರ ಜೊತೆ ಇರಬೇಕು ಅಂತ. ಜ್ವರ ಇದೆ, ಅವರೊಬ್ಬರಿಗೆ ಕಷ್ಟ ಆಗುತ್ತೆ, ಅಜ್ಜಮ್ಮ ಇಲ್ಲ, ನಾನು ಇಲ್ಲ, ಮನೆಯವರು ಅಂತ ಅವರೇ ಇರೋದು. ಅವರ ಪ್ರಕಾರ ಅವರೇ ಅಲ್ವಾ ಹೇಳಿರೋದು ಈಗ ತಾನೇ ನಾವು ಈ ಮನೆಯವರು ಅಂತ? ನಿನ್ನೆ ಇವರು ನಮ್ಮ ಮನೆಯವರಾಗಿರಲಿಲ್ವಾ? ಬೇರೆಯವರ ಮನೆಯವರಾಗಿದ್ರಾ? ಎಲ್ಲೋಗಿದ್ರು ಇವರು ಆಗ? ಪಾಪ ಈ ಹುಡುಗಿ ಅವರ ಜೊತೆಯಲ್ಲಿ ಇತ್ತು. ನಾವ್ಯಾರು ಅವಳಿಗೆ ನೀನು ಅವರ ಜೊತೆಯಲ್ಲಿ ಇರು ಅಂತ ಕೇಳಿರಲಿಲ್ಲ. ಅವಳಿಗೆ ಮನಸಾರ ಅನ್ನಿಸಿ ಅವರ ಜೊತೆ ಇದ್ದಳು. ಇದಕ್ಕೆ ಅನ್ನೋದು ನಮ್ಮವರು ಅಂತ. ಸುಮ್ಮನೆ ನಮ್ಮ ಮನೆಯಲ್ಲಿ ಬಿಟ್ಟಿ ಉಂಡು ಓಡಾಡುವವರೆಲ್ಲ ನಮ್ಮ ಮನೆಯವರಾಗಲ್ಲ. ಆಪತ್ತಿಗಾದವನೇ ನೆಂಟ ಅಂತ ತಿಳಿದವರು ಹೇಳಿದ್ದಾರೆ. ಹಾಗೆಯೇ ನಮಗೆ ಕಷ್ಟ ಕಾಲದಲ್ಲಿ ಯಾರು ಸಹಾಯಕ್ಕೆ ಬರ್ತಾರೋ ಅವರೇ ನಮ್ಮವರು ಅಷ್ಟೇ. ಸರಿಯಾಗಿ ಕೇಳಿಸಿಕೊಳ್ಳಿ. ಈ ಹುಡುಗಿಗೆ ಬಾಯಿಗೆ ಬಂದಿದ್ದನ್ನು ಹೇಳುವಾಗ ನೀವು ಈ ಮನೆಗೋಸ್ಕರ, ಈ ಮನೆ ಜನಕ್ಕೋಸ್ಕರ ಏನು ಮಾಡಿದ್ದೀರಾ ಇಲ್ಲಿ ತನಕ ಅನ್ನೋದನ್ನು ಮೊದಲು ಯೋಚನೆ ಮಾಡಿ, ಆಮೇಲೆ ಬಾಯಿ ಬಿಡಿ. ಬೇರೆಯವರಿಗೆ ಉಪದೇಶ ಮಾಡುವಾಗ ಮೊದಲು ನಾವು ಸರಿ ಇರಬೇಕಲ್ವಾ? ಅವಳಿಗೇನು ನೀವು ಹೇಳೋದು? ಅವಳಿಗೆ ಈ ಮನೆಯ ಜನರೆಲ್ಲರ ಸೇವೆ ಮಾಡಬೇಕೆನ್ನುವ ಯಾವ ಅನಿವಾರ್ಯತೆಯೂ ಇಲ್ಲ. ಮುದುಕಮ್ಮನ ನೋಡಿಕೊಂಡ್ರೆ ಸಾಕು. ಅವಳು ಬಂದಿರೋದೇ ಅದಕ್ಕೆ. ಅದರ ಹೊರತಾಗಿಯೂ ಅವಳು ಅಪ್ಪಾಜಿಯನ್ನು ನೋಡಿಕೊಂಡಿದ್ದಾಳೆ ಅಂದರೆ ಅದು ಅವಳ ದೊಡ್ಡ ಗುಣ. ಅದಕ್ಕೆ ನಾವು ಅವಳಿಗೆ ಕೃತಜ್ಞತೆ ಹೇಳಬೇಕು. ಅದು ಬಿಟ್ಟು ಸೋ ಕಾಲ್ಡ್ ನಮ್ಮವರು ಎನಿಸಿಕೊಂಡವರು ಹುಡುಗಿಯೇ ಏನೋ ಮಹಾಪರಾಧ ಎನ್ನೋ ಥರ ಮಾತಾಡ್ತಾ ಇದ್ದಾರಲ್ಲ. ಆತ್ಮಸಾಕ್ಷಿ ಅನ್ನೋದೇ ಇಲ್ವಾ ಅಂಥ ಜನಕ್ಕೆ ಅನಿಸುತ್ತೆ ನನಗೆ. ಹೇಳಿಬಿಡು ನಿನ್ನ ಮಗನಿಗೂ ಕೂಡ. ಇನ್ನೊಂದು ಸಲ ನಾವು ಈ ಮನೆ ಜನ ಅಂದ್ಕೊಂಡು ನಾಟಕ ಆಡಿಕೊಂಡು ಬಂದರೂ ಈ ಮನೆಯಲ್ಲಿ ಅವರಿಗೆ ಆ ದಿನವೇ ಕೊನೆಯ ದಿನ. ಬರೆದಿಟ್ಕೊಳ್ಳಿ. ಯಾರೇ ಬಂದು ತಡೆದರೂ ನಾನು ಕೇಳೋ ಮಗನೇ ಅಲ್ಲ. ಗೊತ್ತಲ್ಲ ನನ್ನ ಬಗ್ಗೆ ನಿನಗೆ. ಒಂದು ಸಲ ನಾನು ಏನಾದರೂ ಅಂದ್ಕೊಂಡ್ರೆ ಅದನ್ನು ಮಾಡಿಯೇ ಮಾಡ್ತೀನಿ. ಬಿಡೋ ಮಾತೇ ಇಲ್ಲ. ಅರ್ಥ ಆಯ್ತಾ? ಆಗಲೇಬೇಕು. ಆಗಲಿಲ್ಲ ಅಂದರೆ ಹೆಂಗೆ ಅರ್ಥ ಮಾಡಿಸಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಒಂದೇ ಸಮ ಇಷ್ಟನ್ನು ಗಂಭೀರವಾಗಿ ಅಷ್ಟೇ ಖಡಕ್ಕಾಗಿ ಹೇಳಿ ಅವರನ್ನೇ ತೀಕ್ಷ್ಣವಾಗಿ ನೋಡಿದ್ದ ವಿಧಾನ್. ಎಷ್ಟೇ ಕೋಪ, ತಾಪ, ವಿಷ ಮನದಲ್ಲಿ ಇದ್ದರೂ ಬಾಯಿ ಬಿಡುವ ಧೈರ್ಯ ಮಾಡುತ್ತಿರಲಿಲ್ಲ ಲಲಿತಮ್ಮ ಅವನ ಮುಂದೆ. ಅವರಿಗೆ ಚೆನ್ನಾಗಿ ಗೊತ್ತು ಅವನ ಸ್ವಭಾವ. ಚಿಕ್ಕಂದಿನಿಂದಲೂ ನೋಡಿದವರಲ್ಲವೇ.
ಅವನು ಅವರನ್ನು ಈ ಮಟ್ಟಿಗೆ ದ್ವೇಷಿಸಲು ಅವರೇ ಕಾರಣ ಎನ್ನುವುದು ಮಾತ್ರ ಅವರಿಗೆ ಅರಿವಿರಲಿಲ್ಲ. ಯಾಕೆ ನನ್ನ ಕಂಡರೆ ಹೀಗಾಡ್ತಾ ಇದ್ದಾನೆ ಇವನು ಎಂಬುದೇ ಅವರಿಗೆ ಅರ್ಥವಾಗುತ್ತಿರಲಿಲ್ಲ. ಹಲ್ಲು ಕಚ್ಚಿ ಸುಮ್ಮನಾಗಿದ್ದರು. ತಮ್ಮ ರೂಮಿಗೆ ಹೊರಟರು ಇಬ್ಬರೂ ಒಂದೂ ಮಾತನಾಡದೆ. ಒಮ್ಮೆ ಅಲ್ಲಿಯೇ ಕುಳಿತಿದ್ದ ಹುಡುಗಿಯನ್ನು ಕೆಕ್ಕರಿಸಿ ನೋಡುವುದನ್ನು ಮರೆಯಲಿಲ್ಲ. ವಿಧಾನ್ ಗಮನಿಸಿದ್ದ. ಅದನ್ನೂ ಕೂಡ. ಅವಳು ತಗ್ಗಿಸಿದ್ದ ತಲೆಯನ್ನು ಇನ್ನೂ ಮೇಲೆ ಎತ್ತುವ ಸಾಹಸ ಮಾಡಿರಲಿಲ್ಲ ಪಾಪ. ಆದರೂ ಅವರ ತೀಕ್ಷ್ಣ ನೋಟ ತನ್ನನ್ನು ಸವರಿದ ಅರಿವಾಗಿತ್ತು ಅವಳಿಗೆ. ಸಣ್ಣಗೆ ನಡುಗಿದ್ದಳು. ಒಂದು ರೀತಿಯ ಭಯ ಮನಸ್ಸನ್ನು ಆವರಿಸಿ. ನೋಡಿ ಅಜ್ಜಮ್ಮ, ಇದೇ ಲಾಸ್ಟ್ ವಾರ್ನಿಂಗ್ ನಾನು ಕೊಡ್ತಾ ಇರೋದು. ಇನ್ನೊಂದು ಸಲ ಏನಾದರೂ ಅಸಂಬದ್ಧ ಮಾತುಗಳು ನಡವಳಿಕೆಗಳು ಈ ಮನೆಯಲ್ಲಿ ನಡೆದರೆ ಮುಂದೆ ಆಗುವ ಅನಾಹುತಕ್ಕೆ ನಾನು ಜವಾಬ್ದಾರನಲ್ಲ. ಮೊದಲೆರಡು ಸಲ ಕೂಡ ಇದೇ ಮಾತನ್ನು ಹೇಳಿದ್ದೆ. ಆದರೂ ನೋಡೋಣ, ಇಂದಲ್ಲ ನಾಳೆ ಸುಧಾರಿಸಬಹುದು ಎಂದು ನೋಡಿದೆ. ನಾಯಿ ಬಾಲ ಯಾವಾಗಲೂ ಡೊಂಕೆ. ನಾವು ಏನೇ ಹರಸಾಹಸ ಮಾಡಿದರೂ ಅದು ನೆಟ್ಟಗಾಗಲ್ಲ. ಹಾಗಾಗಿದೆ ಈ ಜನರ ಮನಸ್ಥಿತಿ. ನಾನೇನೇ ಬಡ್ಕೊಂಡು ಸತ್ರೂ ಇತ್ಲಾ ಕಿವಿಯಲ್ಲಿ ಕೇಳಿ ಇತ್ಲಾ ಕಿವಿಯಲ್ಲಿ ಬಿಟ್ಟಾಗ್ತಾ ಇದ್ದಾರೆ. ತನ್ನ ಅತ್ತೆಯನ್ನೇ ತೀಕ್ಷ್ಣವಾಗಿ ನೋಡಿ ಇಷ್ಟು ಹೇಳಿದ್ದ ವಿಧಾನ್. ಒಂದೂ ಮಾತನಾಡದೆ ತಮ್ಮ ರೂಮಿನತ್ತ ನಡೆದಿದ್ದರು ಲಲಿತಮ್ಮ. ಹೋಗುವಾಗ ಒಮ್ಮೆ ಅಲ್ಲಿಯೇ ಕುಳಿತಿದ್ದ ಹುಡುಗಿಯನ್ನು ತೀಕ್ಷ್ಣವಾಗಿ ದಿಟ್ಟಿಸಿದ್ದರು. ತಲೆ ತಗ್ಗಿಸಿ ಕುಳಿತಿದ್ದವಳು ತಲೆ ಮೇಲೆತ್ತಿ ನೋಡುವ ಧೈರ್ಯ ಮಾಡಿರಲಿಲ್ಲ ವಿಶಾಖ. ಆದರೂ ಅವರ ತೀಕ್ಷ್ಣ ನೋಟ ತನ್ನನ್ನು ಸವರಿದ ಅನುಭವವಾಗಿತ್ತು ಅವಳಿಗೆ. ಸಣ್ಣಗೆ ನಡುಗಿದ್ದಳು ಹುಡುಗಿ ಭಯದಿಂದ. ಅವರ ಆ ನೋಟ ಯಾವುದೋ ಅಪಾಯದ ಮುನ್ಸೂಚನೆ ಎಂದು ಅನಿಸಿತ್ತು ಅವಳಿಗೆ. ಯಾಕೋ ಅವರ ಪ್ರತಿ ನಡೆ ನುಡಿಯಲ್ಲಿಯೂ ಅವಳಿಗೆ ಅವರಿಂದ ಈ ಮನೆಗೆ ಅಪಾಯವಿದೆ ಇವರಿಂದ ಎನ್ನಿಸುತ್ತಿತ್ತು ಬಲವಾಗಿ. ಈಗಲೂ ಅವಳಿಗೆ ತನ್ನ ಮೇಲೆ ಅವರಿಗೆ ಯಾವುದೇ ದ್ವೇಷ ಇದ್ದಂತೆ ಅನ್ನಿಸಲಿಲ್ಲ. ಈ ಮನೆಯವರಿಗೆ ಮಾತ್ರ ಅವರಿಂದ ಖಂಡಿತ ಅಪಾಯವಿದೆ ಎಂದು ಅನ್ನಿಸಿತ್ತು. ಯೋಚಿಸಿಯೇ ನಡುಗಿಬಿಟ್ಟಿತ್ತು ಹುಡುಗಿ. ಅವರ ನೋಟದ ತೀವ್ರತೆಯನ್ನು ವಿಧಾನ್ ಕೂಡ ಗಮನಿಸಿದ್ದ. ಅವನಿಗೆ ಇವರಿಂದ ಈ ಹುಡುಗಿಗೆ ಖಂಡಿತವಾಗಿಯೂ ಏನೋ ಒಂದು ಅಪಾಯ ಕಾದಿದೆ ಎನ್ನಿಸಿತ್ತು. ಹುಡುಗಿ ನಮ್ಮ ಜವಾಬ್ದಾರಿ. ಅವಳಿಗೆ ಯಾವುದೇ ರೀತಿಯ ಅಪಾಯ ಆಗದಂತೆ ನೋಡಿಕೊಳ್ಳಲು ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ ನಾನು ಎಂದುಕೊಂಡಿದ್ದ ದೃಢವಾಗಿ. ಮೊದಲೇ ಮಾತನಾಡಿದರೆ ಮುತ್ತು ಉದುರುವುದೇನೋ ಎನ್ನುವ ಹಾಗಿರ್ತಾಳೆ ಹುಡುಗಿ. ತುಂಬ ಸೂಕ್ಷ್ಮ ಮನಸ್ಸಿನ ಹುಡುಗಿ ಎನ್ನಿಸುತ್ತೆ. ತನ್ನ ಮನಸ್ಸಿನಲ್ಲಿ ಏನಿದೆ ಎಂದು ಕೂಡ ಯಾರಲ್ಲಿಯೂ ಹೇಳಲಾರಳೇನೋ. ಮಾತನಾಡಿದರೆ ತಾನೇ ಹೇಳೋದು. ಥಟ್ಟನೆ ಎಂದು ಅವಳ ಮಾವ ಅವಳ ಬೆನ್ನು ಬಿದ್ದ ನೆನಪಾಗಿತ್ತು. ಭಯದಲ್ಲಿ ತನ್ನ ತೆಕ್ಕೆ ಸೇರಿದವಳ ನೆನಪಾಯಿತು. ತಾನೇ ಅವಳನ್ನು ತನ್ನ ತೋಳೊಳಗೆ ಸೇರಿಸಿಕೊಂಡಿದ್ದ ಸಂದರ್ಭ ನೆನಪಾಗಿ ಚಡಪಡಿಸಿದ ವಿಧಾನ್. ಏನವನ ಹೆಸರು? ಇವಳ ಮಾವ? ಕಾಶಿ. ಎಸ್, ಅವನೇ. ನಾನ್ಸೆನ್ಸ್ ಹೈವಾನ್. ಸ್ವಲ್ಪ ಆದರೂ ಕಾಮನ್ ಸೆನ್ಸ್ ಅನ್ನೋದು ಬೇಡವೇ? ಅವನ ವಯಸ್ಸೇನು? ಈ ಹುಡುಗಿಯ ವಯಸ್ಸೇನು? ಅಂಕಲ್ ವಯಸ್ಸಿನವನನ್ನು ಇವಳು ಮದುವೆ ಆಗುವುದೇ? ಆಸೆ ಪಡುವುದಕ್ಕಾದ್ರೂ ಒಂದು ಮಿತಿ ಬೇಡವೇ? ಮೇಲಾಗಿ ಒರಟೊರಟಾಗಿ ಸಂಸ್ಕಾರವೇ ಇಲ್ಲದಿರುವ ಗಡವನ ಹಾಗಿದ್ದಾನೆ. ಇವನಿಗೆ ಹೂವಿನಂತಿರುವ ಈ ಹುಡುಗಿ ಬೇಕಂತೆ. ತತ್ತೆರಿಗೆ ಮನುಷ್ಯನ ಆಸೆಗೆ ಮಿತಿಯೇ ಇಲ್ಲ ಈಗೀಗ. ಏನಂತ ಯೋಚಿಸ್ತಿದ್ದೀನಿ ನಾನು? ಈ ಹುಡುಗಿಗೆ ಏನಂದೆ ಈಗ? ಹೂವಿನಂತಿರುವ ಹುಡುಗಿ ಎಂದೆ. ಛೇ, ನನ್ನ ಯೋಚನೆಯ ದಿಕ್ಕೂ ಸರಿಯಿಲ್ಲ. ತಲೆ ಕೊಡವಿದ ವಿಧಾನ್. ಈಗ ಈ ಪವಿ ವರ್ತನೆ ನೋಡಿದರೆ ಯಾಕೋ ಈ ಹುಡುಗಿಯನ್ನು ಇಷ್ಟಪಡ್ತಾ ಇದ್ದಾನೆ ಅನ್ನಿಸ್ತಾ ಇದೆ. ನೋನೋ, ಹಾಗಾಗಕೂಡದು. ಅವಳು ಇಲ್ಲಿಂದ ಇಷ್ಟು ಬೇಗ ಹೋಗುವಂತಿಲ್ಲ. ಮುದುಕಮ್ಮಂಗೆ ಅವಳ ಅವಶ್ಯಕತೆ ತುಂಬ ಇದೆ. ಏನಾದರೂ ಆಗಲಿ, ನಾನು ಮುದುಕಮ್ಮನ ಹತ್ತಿರ ಹೇಳಿದ ಹಾಗೆ ಒಂದು ಅಗ್ರಿಮೆಂಟ್ಗೆ ಇವಳ ಕೈಯಿಂದ ಸೈನ್ ಮಾಡಿಸಿಕೊಳ್ಳಬೇಕು. ಯಾವುದಕ್ಕೂ ಒಳ್ಳೆಯದು. ಅದು ಹಿಂದಲೇ ಸವರಿಕೊಂಡ. ವಿಠಲ, ನನಗ ಅಪಾಯ ಬಂತಂದ್ರೆ ನನಗೆ ಸಹಾಯಕ್ಕೆ ಪ್ರತಿ ಸಲ ಬರ್ತಾರ ಈ ಮನುಷ್ಯ. ಹೆಂಗವ ಇವರ ಋಣಾನ ತೀರಿಸೋದು? ಇಲ್ಲದಿದ್ರೆ ನಾನು ಈ ಹೆಂಗಸು ಮಾತಾಡೋದು ಕೇಳಿ ಅತ್ತ ಬಿಡ್ತಿದ್ನೇನೋ. ನನಗೆ ಅಷ್ಟು ನೋವಾಗಕತ್ತಿತ್ತು. ಇವರು ಇಲ್ಲಾಂದಿದ್ರೆ ಯವ್ವ ಯೋಚನೆಯೂ ಮಾಡಂಗಿಲ್ಲ ನಾನು. ಅವನಿಲ್ಲದ ಮನೆಯಲ್ಲಿ ತಾನು ಇರುವುದನ್ನು ಊಹಿಸಲು ಕೂಡ ಸಾಧ್ಯವಾಗಲಿಲ್ಲ ವಿಶಾಖಾಗೆ. ಕೈ ನೋಡುತ್ತಾ ತಲೆ ತಗ್ಗಿಸಿ ಯೋಚಿಸುತ್ತಿತ್ತು ಹುಡುಗಿ.